Hello all, so welcome to this session number 50. So in this session, so we're going to concentrate on your two-dimensional array initialization. Okay, so we'll go with your example, and also we're going to understand how to read the two-dimensional array and also the how to write your two-dimensional arrays, right? So let's begin the session. So usually again as I told you in the earlier session, so array is nothing but it's your collection of elements of same data type elements in memory location ಅಲ್ಲಿ ಸ್ಟೋರ್ ಮಾಡ್ತೀನಲ್ವ, ಅದಕ್ಕೆ ನಾನು ಅರೇ ಅಂತ ಕರಿತೀನಿ. ಆ್ಯಕ್ಚುಲಿ ಇಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ಅನ್ ಹೋಮೋಜಿನಿಯಸ್ ಎಲಿಮೆಂಟ್ಸ್. ಓಕೆ, so usually array will be having your array name and also the array position of your array. Okay, based upon this one I can able to access the array elements. So arrays elements only we have two dimensional and multi-dimensional. So in the previous session we discussed regarding your single dimensional array. So in this session we want to concentrate on your multi-dimensional, that is a two-dimensional arrays. Okay, so let's go with the two-dimensional array. So two-dimensional array is nothing but array with two or more dimension is called as an multi-dimensional array ಅಂತ ಕರಿಬೋದು. ಸೊ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಿಮ್ಮ ಮ್ಯಾಟ್ರಿಕ್ಸ್. ಓಕೆ, ಸೊ ಮ್ಯಾಟ್ರಿಕ್ಸ್ ವಿಲ್ ಬಿ ಹ್ಯಾವಿಂಗ್ ಯುವರ್ ಟೂ ಡೈಮೆನ್ಷನಲ್ array where we will be having your columns and also the rows. Okay, so if you look into your pictorial representation, so we have your column 1, column 2, column 3 corresponding row 1, row 2. Okay, so this is your 2 cross 3 matrix. ಹೌದಾ? ಸೊ 2 cross 3 matrix where we have your 2 rows and 3 columns, right? So this can also be called as an multi-dimensional array. So how do we initialize your two-dimensional array? two-dimensional array ನ ಯಾವ ಥರ ಇನಿಷಿಯಲೈಸ್ ಮಾಡ್ತೀವಿ ಏನು ಅಂತ ನೋಡೋಣ. ಸೊ ಸಿಂಟ್ಯಾಕ್ಸ್ ಈಸ್ we have the data type. Okay, so array name followed with your array size and also ಇಲ್ಲಿ ಎರಡು ಸತಿ ನಾನು ಅರೇ ಸೈಜನ್ನು ಸ್ಪೆಸಿಫೈ ಮಾಡ್ತೀನಿ. ಸೊ ಒಂದು ಕಾಲಮ್ ವೈಸ್, ಇನ್ನೊಂದು ರೋ ವೈಸ್ ಸ್ಪೆಸಿಫೈ ಮಾಡಬೇಕು, ರೈಟ್? ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಏಬಲ್ ಟು ಗೋ ವಿತ್ ಯ ಡಿಕ್ಲರೇಷನ್. ಸೊ ದೆನ್ ಎಕ್ಸಾಂಪಲ್, ಇಫ್ ಐ ಡಿಕ್ಲೇರ್ ದ ಅರೇ ಎಲಿಮೆಂಟ್ಸ್ ಆ್ಯಸ್ ಇಂಟ್ ಮ್ಯಾಟ್ರಿಕ್ಸ್ 2, 3, ಸೊ ದೆನ್ ಪಿಕ್ಟೋರಿಯಲ್ಲಿ ನಾನು ಈ ಥರ ಪ್ರೆಸೆಂಟ್ ಮಾಡ್ಬೋದು. ಸೊ ಫಸ್ಟ್ ಈಸ್ ಫಾರ್ ರೋಸ್, ಸೊ ರೋ 1, ರೋ 2. ಓಕೆ, ಸೊ ಕಾಲಮ್ಸ್ 3 ಅಂತ ಹೇಳಿದ್ದೀನಿ, ಹೌದಾ? 3 ಅಂತ ಸೈಜ್ ಸ್ಪೆಸಿಫೈ ಮಾಡಿದ್ದು, 3 ಕಾಲಮ್ಸ್ ಈ ಥರ ಮೆಮೊರಿಯಲ್ಲಿ ಅಲೊಕೇಶನ್ನು ಸ್ಟಾರ್ಟ್ ಆಗುತ್ತೆ, ರೈಟ್? ದೆನ್ ಹೌ ಟು ಇನಿಷಿಯಲೈಸ್ ದಿ ಟೂ ಡೈಮೆನ್ಷನಲ್ ಅರೇಸ್. ಸೊ ವ್ಯಾಲ್ಯೂಸ್ನ ಯಾವ ಥರ ನಾವು ಸೇವ್ ಮಾಡ್ಬೋದು. ಸೊ ಇಲ್ಲಿ ನೀವು ಆಕ್ಸೆಸ್ ಯಾವ ಥರ ನಾವು ಅದು ಸೇವ್ ಮಾಡ್ಬೋದು, ಇಲ್ಲಿ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಇದೆ, ಚೆಕ್ ಮಾಡಿ ನೋಡಿ. ಸೊ ಇನ್ ಕೇಸ್ ಆಫ್ ಟೂ ಡೈಮೆನ್ಷನಲ್ ಅರೇಸ್, ರೈಟ್? ಸೊ ವಿ ಹ್ಯಾವ್ ಟು ಸ್ಪೆಸಿಫೈ ದ ಎಲಿಮೆಂಟ್ಸ್. ಇದನ್ನು ನಾವೇನಂತ ಕರಿತೀವಿ, ಇನಿಷಿಯಲೈಸೇಷನ್ ಅಂತ ಕರಿತೀವಿ. ಓಕೆ, ಸೊ ಇನಿಷಿಯಲೈಸೇಷನ್ ಟೆಕ್ನಿಕ್. ಸೊ ಇಲ್ಲಿ ಫಸ್ಟ್ ಎಲಿಮೆಂಟ್ ಏನಿದೆ ಅಲ್ವಾ, ಇಟ್ ಕಮ್ಸ್ ಅಂಡರ್ ದ ಫಸ್ಟ್ ರೋ ಆ್ಯಂಡ್ ಫಸ್ಟ್ ಕಾಲಮ್. ನೆಕ್ಸ್ಟ್ ಸೆಕೆಂಡ್ ಏನಿದೆ ಅಲ್ವಾ, 23, ಸೊ ಇಟ್ ಕಮ್ಸ್ ಅಂಡರ್ ದ ಫಸ್ಟ್ ರೋ, ಸೆಕೆಂಡ್ ಕಾಲಮ್. 11 ಏನಿದೆ, ಇಟ್ ಕಮ್ಸ್ ಅಂಡರ್ ದ ಫಸ್ಟ್ ರೋ, ಥರ್ಡ್ ಕಾಲಮ್. ಸೊ ಈ ಥರ ಫಸ್ಟ್ 3 ಎಲಿಮೆಂಟ್ಸ್ನ ನಾನು ಸೇವ್ ಮಾಡಿದೆ. ನೆಕ್ಸ್ಟ್ 3 ಎಲಿಮೆಂಟ್ಸ್ ಇದೆ. ಓಕೆ, ಸೈಜ್ ಇಲ್ಲಿ ಮುಗೀತು, ಹೌದಾ? ಸೊ ನೆಕ್ಸ್ಟ್ ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್ ಟು ದಿ ಸೆಕೆಂಡ್ ರೋ ಫಸ್ಟ್ ಕಾಲಮ್ 43 ಸೇವ್ ಆಗುತ್ತೆ. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 5 ಸೇವ್ ಆಗುತ್ತೆ. ಸೆಕೆಂಡ್ ರೋ ಥರ್ಡ್ ಕಾಲಮಲ್ಲಿ 67 ಸೇವ್ ಆಗುತ್ತೆ. ಓಕೆ, ದಟ್ ಇಸ್ 67. ಸೊ ಈ ಥರ ನಾವೇನು ಮಾಡ್ಬೋದು, ವ್ಯಾಲ್ಯೂಸನ್ನು ಸೇವ್ ಮಾಡ್ತಾ ಹೋಗ್ಬೋದು. ಇದಕ್ಕೆ ನಾವು ಇನಿಷಿಯಲೈಸೇಷನ್ ಟೆಕ್ನಿಕ್ ಅಂತ ಕರಿತೀವಿ. ಸೊ ಸಿಮಿಲರ್ಲಿ, ಸೊ ನಾನು ಇನಿಷಿಯಲೈಸೇಷನ್ ಬೇಡ, ಐ ವಾಂಟ್ ಟು ಗೆಟ್ ದ ವ್ಯಾಲ್ಯೂಸ್ ಫ್ರಮ್ ದ ಕೀಬೋರ್ಡ್ ಅಂತ ಎತ್ಕೊಳ್ರಿ. ಅವಾಗ ನಾನು ಏನು ಮಾಡಬೇಕು, ಐ ಹ್ಯಾವ್ ಟು ಯೂಸ್ ಯರ್ ಸ್ಕ್ಯಾನ್ಎಫ್ ಸ್ಟೇಟ್ಮೆಂಟ್. ಸ್ಕ್ಯಾನ್ಎಫ್ %d ಆಂಪರ್ಸೆಂಟ್ ಆಫ್ ಮ್ಯಾಟ್ರಿಕ್ಸ್ 0, ಅಂದರೆ 0 ರೋನ ಮತ್ತು 0th ಕಾಲಮಲ್ಲಿ ನೀವು ವ್ಯಾಲ್ಯೂ ಏನು ಕೀಬೋರ್ಡಿಂದ ಎಂಟ್ರಿ ಮಾಡಿರ್ತಾರಲ್ವ ಅಲ್ಲಿ ಬಂದು ಸ್ಟೋರ್ ಆಗುತ್ತೆ. ಸಿಮಿಲರ್ಲಿ ಸೆಕೆಂಡ್ ಎಲಿಮೆಂಟ್ ಬೇಕು ಅಂದರೆ ಸ್ಕ್ಯಾನ್ಎಫ್ %d ಮ್ಯಾಟ್ರಿಕ್ಸ್ 0 ಅಂದರೆ 0th ರೋ ಕಾಲಮ್ 1. ಓಕೆ, ಸೊ ಅಲ್ಲಿ ಬಂದು ನಿಮ್ಮ ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ಈ ಥರ ನಾನು ನಿಮ್ಮ ಡೈಮೆನ್ಷನ್ ಏನಿದೆ ಅಲ್ವಾ, ಆ ಥರ ನಾನು ಅಷ್ಟೊಂದು ಸ್ಕ್ಯಾನ್ಎಫ್ ಸ್ಟೇಟ್ಮೆಂಟ್ಸನ್ನ ಬರಿತಾ ಹೋಗಬೇಕಾಗುತ್ತೆ. ಸೊ ದಟ್ ವಾಟ್ ಹ್ಯಾಪನ್ಸ್, we can able to store the elements in a specified location. ಆ ಸ್ಪೆಸಿಫೈಡ್ ಲೊಕೇಶನಲ್ಲಿ ಎಲಿಮೆಂಟ್ಸ್ನ ಕೀಬೋರ್ಡಿಂದ ಸ್ಟೋರ್ ಮಾಡ್ಬೋದು. ಓಕೆ, ಅದರ್ವೈಸ್ ಇದಕ್ಕೆ ತುಂಬ ಕಷ್ಟ ಆಗ್ಬೋದು. ಸೊ ಅದಕ್ಕೋಸ್ಕರ ಏನು ಮಾಡ್ಬೋದು, ಐ ಕ್ಯಾನ್ ಮೇಕ್ ಯೂಸ್ ಆಫ್ ಯುವರ್ ಫಾರ್ ಲೂಪ್ ಸ್ಟೇಟ್ಮೆಂಟ್. ಸೊ ಫಾರ್ ಲೂಪ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದರೆ ಅಷ್ಟೊಂದೆಲ್ಲ ಸ್ಕ್ಯಾನ್ಎಫ್ ಸ್ಟೇಟ್ಮೆಂಟ್ಸ್ ಬರೆಯೋದನ್ನು ಅವಾಯ್ಡ್ ಮಾಡ್ಬೋದು. ಸೊ ಯಾವ ಥರ ಬರಿಬೋದು ಸರ್? ಸೊ ಫಸ್ಟ್
ಸೊ ಫಸ್ಟ್ ಫಾರ್ ಲೂಪ್ ಯೂಸ್ ಮಾಡಿರಿ. ಸೊ ಫಸ್ಟ್ ಫಾರ್ ಲೂಪ್ ಇಸ್ ಫಾರ್ ರೋಸ್. ಓಕೆ, ಸೊ ಎಷ್ಟು ರೋ ಇದೆ? 2 ರೋ ಇದೆ. ಓಕೆ, ಸೊ ಯಾವುದಾದ್ರೂ 0 ಮತ್ತು 1, ರೈಟ್. ನೆಕ್ಸ್ಟ್ ಕಾಲಮ್ಸ್ ಎಷ್ಟಿದೆ? 3 ಕಾಲಮ್ಸ್ ಇದೆ. ಯಾವುದಾದ್ರು 0, 1 ಮತ್ತು 2. ಓಕೆ, ಸೊ ಈಗ ನಾನು ಫಾರ್ ಲೂಪಲ್ಲಿ ಕಂಡೀಷನ್ ಅಪ್ಲೈ ಮಾಡ್ತೀನಿ. ಫಸ್ಟ್ ಫಾರ್ ಹೈ ಈಕ್ವಲ್ಸ್ ಟು 0, ಹೈ ಲೆಸ್ ದೆನ್ ಟು ಹೈ ಪ್ಲಸ್ ಪ್ಲಸ್ 1 ಅಂತ ಮಾಡ್ತೀನಿ. ಇದು ರೋನ ಇನಿಷಿಯಲೈಸ್ ಆಗುತ್ತೆ. ನೆಕ್ಸ್ಟ್ ಕಾಲಮ್ಗೆ ಫಾರ್ ಜೆ ಈಕ್ವಲ್ಸ್ ಟು 0, ಜೆ ಲೆಸ್ ದೆನ್ 3, ಜೆ ಪ್ಲಸ್ ಪ್ಲಸ್. ಸೊ ಇಲ್ಲಿ ಸ್ಕ್ಯಾನರ್ ಸ್ಟೇಟ್ಮೆಂಟಲ್ಲಿ ಪರ್ಸೆಂಟೇಜ್ ಡಿ ಆ್ಯಂಪರ್ಸೆಂಟ್ ಆಫ್ ಮ್ಯಾಟ್ರಿಕ್ಸ್ ಐ ಜೆ ಅಂತ ಯೂಸ್ ಮಾಡಿ. ಸೊ ಇದು ಐ ವ್ಯಾಲ್ಯೂ ಏನಿರುತ್ತೆ, ಜೆ ವ್ಯಾಲ್ಯೂ ಏನಿರುತ್ತೆ, ಆ ವ್ಯಾಲ್ಯೂಸ್ ಪ್ರಕಾರ ಏನಾಗುತ್ತೆ, ನಿಮ್ಮ ಮೆಮೊರಿಲಿ ಹೋಗಿ ಎಲಿಮೆಂಟ್ಸು ಸೇವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಕ್ಯಾನ್ ಏಬಲ್ ಟು ರೀಡ್ ದ ಎಲಿಮೆಂಟ್ಸ್ ಫ್ರಮ್ ಯುವರ್ ಕೀಬೋರ್ಡ್. ಸಿಂಪ್ಲಲ್ಲಿ ಡಿಸ್ಪ್ಲೇ ಮಾಡಬೇಕಂದ್ರೆ ಹೇಗೇನು ಸೇಮ್ ಟೆಕ್ನಿಕ್ ಯೂಸ್ ಮಾಡಿ. ಇನ್ಸ್ಟೆಡ್ ಆಫ್ ಸ್ಕ್ಯಾನ್ ಎಫ್ ಯೂಸ್ ಯುವರ್ ಪ್ರಿಂಟ್ ಎಫ್ ಅಷ್ಟೇ. ಸೊ ಪ್ರಿಂಟ್ ಎಫ್ ಅಂತ ಯೂಸ್ ಮಾಡಿ. ಸೊ ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಆ ಮೆಮೊರಿ ಲೊಕೇಶನಲ್ಲಿ ಇರೋ ಸೇವ್ ಆಗಿರೋ ಎಲಿಮೆಂಟ್ಸ್ ಎಲ್ಲ ನಿಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ, ರೈಟ್. ಸೊ ವಿ ಹ್ಯಾವ್ ಎ ಸ್ಮಾಲ್ ಕೋಡ್ ಪ್ರೋಗ್ರಾಮ್ ಫಾರ್ 2 ಡೈಮೆನ್ಷನಲ್ ಅರೇಸ್. ಸ್ಟಾರ್ಟ್ ವಿತ್ ಯರ್ ಹೆಡರ್ ಫೈಲ್. ಓಕೆ, void main ಓಪನ್ ಬ್ರ್ಯಾಕೆಟ್. ಸೊ ಇಂಟ್ 2,3 ಅಂದರೆ 2x3 ಮ್ಯಾಟ್ರಿಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಫಾರ್ ಲೂಪ್ ಯೂಸ್ ಮಾಡೋದ್ರಿಂದ 2 ಎಕ್ಸ್ಟ್ರಾ ವೇರಿಯಬಲ್ ಬೇಕಾಗುತ್ತೆ, ಹೈ ಜೆ ಅಂತ, ಅದನ್ನು ಕೂಡ ಯೂಸ್ ಮಾಡ್ತೀನಿ. ಸೊ ಎಂಟರ್ ದ ಎಲಿಮೆಂಟ್ಸ್ ಫಾರ್ ಯರ್ ಮ್ಯಾಟ್ರಿಕ್ಸ್ 2x3. ಸೊ ಫಸ್ಟ್ ಫಾರ್ ಲೂಪಲ್ಲಿ ಯೂಸ್ ಮಾಡಿ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ. ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದಾಗ ಏನಾಗುತ್ತೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದಾಗ ಸೊ ಇಲ್ಲೆಲ್ಲ ಏನು ಎಲಿಮೆಂಟ್ಸ್ ಎಲ್ಲ ಎಂಟ್ರಿ ಮಾಡ್ತಾ ಹೋಗೋದು ಈ ಫಾರ್ ಲೂಪಲ್ಲಿ, ಫಸ್ಟ್ ಒಂದು ಫಾರ್ ಲೂಪಲ್ಲಿ. ಓಕೆ, ಈ ಫಾರ್ ಲೂಪಲ್ಲಿ ಸಿಮಿಲರ್ ಅದೇ ಕೋಡ್ ನಾನು ಇಲ್ಲಿ ಯೂಸ್ ಮಾಡಿರೋದು ಈ ಪ್ರೋಗ್ರಾಮಿಂಗಲ್ಲಿ, ರೈಟ್. ಸೊ ನೆಕ್ಸ್ಟ್ ಸಿಮಿಲರ್ಲಿ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ. ಸೊ ಟು ಪ್ರಿಂಟ್ ದಿ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್. ಸೊ ಆಫ್ಟರ್ ಪ್ರಿಂಟಿಂಗ್ ಯು ಕಮ್ ಔಟ್, ಯೂಸ್ ಯುವರ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಆ್ಯಂಡ್ ಯೂಸ್ ದ ಕ್ಲೋಸ್ ಬ್ರ್ಯಾಕೆಟ್ ಟು ಕಮ್ ಔಟ್ ಆಫ್ ಯುವರ್ ಪ್ರೋಗ್ರಾಮಿಂಗ್. ಸೊ ದಿಸ್ is a simple program to read and write the 2 dimensional arrays, right. ಸೊ ಯಾವ ಥರ ಔಟ್ಪುಟ್ ಬರುತ್ತೆ, ನೀವು ವ್ಯಾಲ್ಯೂಸ್ ಎಂಟ್ರಿ ಮಾಡಿದಾಗ ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ಸಿಮಿಲರ್ಲಿ ಸೊ ದಿಸ್ ಈಸ್ ಡನ್ ವಿತ್ ದ ಹೆಲ್ಪ್ ಆಫ್ ಯರ್ ಸ್ಕ್ಯಾನ್ ಎಫ್. ಓಕೆ, ಸಿಮಿಲರ್ಲಿ ಔಟ್ಪುಟ್ ಬೇಕಂದರೆ ಪ್ರಿಂಟ್ ಎಫ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ತೀನಿ. ಓಕೆ, ಸೊ ಈ ಥರ 2 ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಬಿಟ್ಟು ಎಲಿಮೆಂಟ್ಸ್ನ ಆ್ಯಕ್ಸಸ್ ಮಾಡ್ಬೋದು ಮತ್ತು ಡಿಸ್ಪ್ಲೇ ಕೂಡ ಮಾಡ್ತಾ ಹೋಗ್ಬೋದು, ರೈಟ್. ಸೊ ಸಮ್ಮರಿ, ವಿ ಕೇಮ್ ಅಕ್ರಾಸ್ ಇನಿಷಿಯಲೈಸೇಷನ್ ಆಫ್ ಯುವರ್ 2 ಡೈಮೆನ್ಷನಲ್ ಅರೇಸ್. ಓಕೆ, ಅದು ಸ್ಟ್ರಕ್ಚರ್ ನೋಡಿದ್ವಿ, ರೀಡ್ ಮತ್ತು ರೈಟ್ ಯಾವ ಥರ ಮಾಡ್ಬೋದು ಅಂತ ನೋಡಿದ್ವಿ, ಆ್ಯಂಡ್ ಆಲ್ಸೋ ದ ಎಕ್ಸಾಂಪಲ್ ಆಫ್ ಯುವರ್ 2 ಡೈಮೆನ್ಷನಲ್ ಅರೇ ಪ್ರೋಗ್ರಾಮ್ ಕೂಡ ನೋಡಿದ್ವಿ, ರೈಟ್. ಸೊ ರೆಫರೆನ್ಸಸ್. ಓಕೆ, ಸೊ ಥ್ಯಾಂಕ್ ಯು.